ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂತ ಇಲ್ಲ, ವ್ಯವಹಾರದಲ್ಲಿ ಅವರು ಯಶಸ್ವಿ ಆಗ್ತಾ ಇಲ್ಲ, ಅವ್ರ ಜೀವನದಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಅದಕ್ಕೇನ್ ಕಾರಣ? ಅದಕ್ಕೆ ಫಸ್ಟ್ ಕಾರಣನೇ ಬ್ರಹ್ಮಚರ್ಯ ಪಾಲನೆ. ಯಾರು ಕೂಡ ಸರಿಯಾಗಿ ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಇಲ್ಲ. ಅದೇ ಒಂದು ಕಾರಣ. ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗೋದು, ಖಿನ್ನತೆ ಒಳಗಾಗುವುದು. ಯಾಕಂದ್ರೆ ಬ್ರಹ್ಮಚರ್ಯ ಸರಿಯಾಗಿ ಪಾಲನೆ ಮಾಡಿದ್ರೆ ಅವನಲ್ಲಿ ವ್ಯಕ್ತಿತ್ವ ಹೇಗಿರ್ತಂದ್ರೆ, ಅವನನ್ನ ಕರೆದು ಜಾಬ್ ಕೊಡ್ಬೇಕು. ಅವನಲ್ಲಿ ಆಕರ್ಷಕವಾದಂತ ವ್ಯಕ್ತಿತ್ವ ಇರುತ್ತೆ. ಅವನು ನೋಡಿದ ತಕ್ಷಣ ಅವರು ಎದುರಿಗಿರೋರು ವಶೀಕರಣ ಆಗಿಬಿಡ್ತಾರೆ. ಒಂದ್ ಏನಾದ್ರೂ ಮಾತು ಹೇಳಿದ್ರೆ 10 ಜನ ಅವನ ಮಾತು ಕೇಳೋ ಶಕ್ತಿ ಬರುತ್ತೆ. ಬ್ರಹ್ಮಚರ್ಯ ಪಾಲನೆ ಮಾಡಿ ಅವನ ವ್ಯಕ್ತಿ ನೋಡಿ, ಅವನು ಹೇಳಿದ್ರೆ 10 ಜನ ಪಾಲಿಸ್ತಾರೆ. ಎಲ್ಲಿಂದ ಬರ್ತಾ ಆ ಶಕ್ತಿ? ಬ್ರಹ್ಮಚರ್ಯದಿಂದ ಅದೆಲ್ಲ ಸಾಧ್ಯ ಆಗುತ್ತೆ. ಇದು ಯುವಕರಿಗೆ, ನಾನು ಹದಿಹರೆಯದ 18 ವರ್ಷದ ಮೇಲೆ 35-40 ವಯಸ್ಸು ಇರುವಂತ ಯುವಕರಿಗೆ ನಾನು ಹೇಳ್ತಾ ಇದ್ದೀನಿ, ಬ್ರಹ್ಮಚರ್ಯ ಬಹಳ ಇಂಪಾರ್ಟೆಂಟ್. ನನಗೂ ಅರ್ಥ ಆಗ್ತಾ ಇದೆ, ತುಂಬಾ ಕಷ್ಟ ಇದೆ. ಇದ್ರ ಮಧ್ಯದಲ್ಲಿ ಈ ಇಂಟರ್ನೆಟ್, ಯೂಟ್ಯೂಬ್, ಟಿವಿ, ಸಿನಿಮಾ ಇವುಗಳ ಮಧ್ಯದಲ್ಲಿ ನೀವು ಬ್ರಹ್ಮಚರ್ಯ ಪಾಲನೆ ಮಾಡ್ಕೊಂಡು ಹೋಗೋದು ಕೂಡ ಕಷ್ಟ ಇದೆ. ಆದ್ರೆ ಅಸಾಧ್ಯ ಏನಲ್ಲ, ನೀವು ಮನಸ್ಸು ಮಾಡಿದ್ರೆ ಇದು ಸಾಧ್ಯ ಇದೆ. ಆಮೇಲೆ ನೀವು ಈ ಬ್ರಹ್ಮಚರ್ಯ ಪಾಲನೆ ಮಾಡೋದ್ರಿಂದ ನಿಮ್ಮ ಬುದ್ಧಿ ತುಂಬಾ ಚುರುಕಾಗುತ್ತೆ. ಆಮೇಲೆ ಶರೀರ ಕೂಡ ಸದೃಢ ಶರೀರ ಬರುತ್ತೆ. ಆಮೇಲೆ ನಿಮಗೆ ಎಲ್ಲಿಯೇ ಹೋದ್ರೂ ಕೂಡ ನೀವೊಬ್ಬ ಆಕರ್ಷಣೆ ವ್ಯಕ್ತಿಗಾಗಿ ಕಾಣ್ತೀರ. ನಿಮ್ಮಲ್ಲಿ ಸರ್ವಾಂಗೀಣವಾದಂತ ಒಂದು ಅಭಿವೃದ್ಧಿಯನ್ನ, ಯಶಸ್ಸನ್ನ ನೀವು ಕಾಣಕ್ ಸಾಧ್ಯ ಇದೆ. ಧನದಲ್ಲಿ ಆಗಿರ್ಬೋದು, ಆರೋಗ್ಯದಲ್ಲಿ ಆಗಿರ್ಬೋದು, ನೀವು ಕೌಟುಂಬಿಕದಲ್ಲಿ ಆಗಿರ್ಬೋದು, ನೀವು ಯಶಸ್ಸನ್ನು ಕಾಣ್ತೀರ. ಇವತ್ತು ನೋಡಿ, ಯುವಕ ಮತ್ತು ಯುವತಿಯರು ಮದುವೆ ಮಾಡ್ಕೊಂತಾರೆ. ಮದುವೆ ಮಾಡ್ಕೊಂಡ ಮೇಲೆ ಅನೇಕ ಕೇಸ್ಗಳು, ಡೈವರ್ಸ್ ಕೇಸ್ಗಳು ಬರ್ತವೆ. ಯಾಕೆ ಬರ್ತಾವೆ? ಅಲ್ಲಿ ಹೆಣ್ಣಿಂದ ತಪ್ಪಿರ್ಬೋದು ಅಥವಾ ಗಂಡಿಂದ ತಪ್ಪಿರ್ಬೋದು. ಆದ್ರೆ ಯಾಕೆ ಹಿಂಗ ಆಗ್ತಾ ಇದೆ ಅಂದ್ರೆ, ನೋಡಿ, ಬ್ರಹ್ಮಚರ್ಯದ ಪಾಲನೆ ಇರೋದಿಲ್ಲ. ಮದುವೆ ಮಾಡ್ಕೊಂಡ ಮೇಲೆ ಹೆಣ್ಣಾದ್ರೂ ಫೇಲ್ ಆಗಿರುತ್ತೆ, ಇಲ್ಲ ಗಂಡಾದ್ರೂ ಫೇಲ್ ಆಗಿರುತ್ತೆ, ನಪುಂಸಕತ್ವ ಬಂದಿರುತ್ತೆ. ಹಾಗಾಗಿ ಬೇರೆ ಕಾರಣಗಳು ಕೊಟ್ಟು ಡೈವರ್ಸ್ ಆಗ್ತವೆ. ನಾವೆಲ್ಲ ನೋಡಿದೀವಿ ಎಷ್ಟೋ ಕೇಸ್ಗಳಲ್ಲಿ ಈ ತರ ಆಗುವುದು. ಅಟ್ಲೀಸ್ಟ್ ನೋಡಿ, ಬ್ರಹ್ಮಚರ್ಯವನ್ನ ಮದುವೆ ಆಗುವವರೆಗಾದ್ರೂ ಕಾಪಾಡಿಕೋಬೇಕು. ಮದುವೆ ಆಗುವವರೆಗಾದ್ರೂ ಕಾಪಾಡಿಕೋಬೇಕು ಬ್ರಹ್ಮಚರ್ಯವನ್ನ. ಅಂದ್ರೆ ನಿಮ್ಮ ಕೌಟುಂಬಿಕ ಜೀವನ ಸರಿಯಾಗಿರುತ್ತೆ. ಆಮೇಲೆ ನೀವು ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತೀರ. ಆ ತಪ್ಪುಗಳನ್ನ ಮಾಡೋದನ್ನ ಬಿಡಬೇಕು. ಈಗ ಬ್ರಹ್ಮಚರ್ಯ ಪಾಲನೆ ಮಾಡದೇ ಇರುವಂತವ್ರು ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಅವ್ರಿಗೆ ಸ್ಪಷ್ಟವಾದಂತಹ ಗುರಿ ಇರೋದಿಲ್ಲ. ನೀವು ಏನಾದ್ರೂ ಬ್ರಹ್ಮಚರ್ಯ ಪಾಲನೆ ಮಾಡದೇ ಇದ್ರೆ ಅಂತವರಲ್ಲಿ ಏನ್ ಲಕ್ಷಣ ಅಂದ್ರೆ, ಸ್ಪಷ್ಟವಾದ ಗುರಿ ಇರೋದಿಲ್ಲ. ಆಮೇಲೆ ಚಂಚಲವಾದ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ. ಆದ್ರೆ ಅವರ ಸಂಗಡ ಇರುವಂತ ಸಂಘ ಜೀವಿಗಳು, ಸ್ನೇಹಿತರು, ಸಂಘ ದೋಷ, ಆ ವ್ಯಕ್ತಿಗಳು, ಸರಿಯಾದ ವ್ಯಕ್ತಿಗಳ ಸ್ನೇಹ ನೀವು ಮಾಡಿರೋದಿಲ್ಲ. ನೀವು ಸ್ನೇಹವನ್ನ ಸರಿಯಾದ ವ್ಯಕ್ತಿ ಹತ್ರ ಜೊತೆ ಮಾಡಿರೋದಿಲ್ಲ. ಅಂತವರ ಸ್ನೇಹವನ್ನ ಬಿಡಬೇಕಾಗುತ್ತೆ. ಇಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರಾ. ಆಮೇಲೆ ಎಷ್ಟೋ ಜನ, ಇನ್ನೂ ಕೆಲವರು, ನಾನು ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಇದ್ದೀನಿ ಆದ್ರೂ ನಾನು ಯಶಸ್ವಿ ಆಗ್ತಾ ಇಲ್ಲ ಅಂತ ಕೆಲವು ಪ್ರಶ್ನೆ ಕೇಳ್ಬೋದು. ನೋಡಿ, ಯಾವ ತಳಹದಿಯ ಆಧಾರದ ಮೇಲೆ ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕಂದ್ರೆ, ಆಧ್ಯಾತ್ಮಿಕತ ಆಧಾರದ ಮೇಲೆ ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು. ಆವಾಗ ಅದು ಒಂದು ಶಕ್ತಿ ಕೊಡೋಕ್ ಸಾಧ್ಯ, ಅದೊಂದು ಪ್ರಯೋಜನ ಆಗಕ್ ಸಾಧ್ಯ. ಹೆಂಗಂದ್ರೆ, ಯೋಗ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಗುರುವಿನ ಹತ್ರ ದೀಕ್ಷೆ ತಗೊಂಡು ಯೋಗ ಸಾಧನೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಪಾರಾಯಣ ಮಾಡುವಂಥದ್ದು, ಇದನ್ನೆಲ್ಲ ನಿಯಮಬದ್ಧವಾಗಿ ಮಾಡ್ಕೊಂತ ಬಂದಾಗ ನಿಮಗೆ ಬ್ರಹ್ಮಚರ್ಯ ನಿಮಗೆ ಸ್ಪಷ್ಟವಾದ ಉತ್ತರವನ್ನು ಕೊಡುತ್ತೆ, ಸಫಲತೆಯನ್ನು ಕೊಡಕ್ ಸಾಧ್ಯ ಇದೆ. ನಿಮ್ಗೆ ತಿಳಿದಾಗೆ ನೀವು ಮಾಡ್ಕೊಂಡು ಹೋದ್ರೆ ಸಿಗ್ಬೋದು, ಆದ್ರೆ ಕಡಿಮೆ. ಆದ್ರೆ ಪರಿಪೂರ್ಣ 100% ಸಿಗ್ಬೇಕಂದ್ರೆ ಗುರು ಮಾರ್ಗದರ್ಶನದಲ್ಲಿ ಹೋಗ್ಬೇಕಾಗುತ್ತೆ. ಆಮೇಲೆ ನೋಡಿ,
ಮನಸ್ಸನ್ನ ನೀವು ಸದಾ ನಿಯಂತ್ರಣದಲ್ಲಿ ಇಟ್ಕೋಬೇಕು ಬ್ರಹ್ಮಚರ್ಯ ಪಾಲನೆ ಮಾಡೋರು. ಯಾವಾಗ ನಿಮ್ಮಲ್ಲಿ ಕಾಮ ಭಾವನೆ ಅಂಕುರ ಆಯ್ತು ಅಂದ್ರೆ ನೀವು ತಣ್ಣೀರಲ್ಲಿ ಹೋಗಿ ಸ್ನಾನ ಮಾಡ್ಬೇಕು, ಅದು ಬರದಂಗೆ ನೋಡ್ಕೋಬೇಕು, ಪ್ರಯತ್ನ ಮಾಡ್ಬೇಕು ನೀವು. ಆಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶುದ್ಧವಾದ ವಾತಾವರಣದಲ್ಲಿ ಇರಕ್ ಪ್ರಯತ್ನ ಮಾಡಬೇಕು. ಕಲುಷಿತ ವಾತಾವರಣದಲ್ಲಿ ಇರಬಾರ್ದು, ಕಲುಷಿತ ವಾತಾವರಣದಲ್ಲಿ ಇರಬಾರ್ದು. ಸುತ್ತಮುತ್ತ ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ಕೋಬೇಕು ನೀವು. ಅಲ್ಲಿ ಅದರ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಪ್ರಾಮಾಣಿಕರಾಗಿರಬೇಕು. ಪ್ರಾಮಾಣಿಕತೆ ಇದನ್ನ ಮೇಂಟೈನ್ ಮಾಡ್ಬೇಕು, ಪ್ರಾಮಾಣಿಕರಾಗಿರೋ ಪ್ರಯತ್ನ ಮಾಡಬೇಕು. ಆಮೇಲೆ ನಿಮ್ಮ ಗುರಿ ಎತ್ತರದಿರಬೇಕು. ಗುರಿ ಯಾವಾಗ್ಲೂ ಎತ್ತರ ಗುರಿಯನ್ನು ಇಟ್ಕೊಂಡು ಜೀವನ ಮಾಡಬೇಕು. ನನಗೆ ಇಷ್ಟು ಸಿಕ್ತಪ್ಪ, ಇಷ್ಟೇ ಸಾಕು, ಅಲ್ಲಿಗೆ ಸಂತೃಪ್ತರಾಗೋದಲ್ಲ. ಎತ್ತರದ ಗುರಿ ಇಟ್ಕೊಂಡು ನೀವು ನಡಿಬೇಕು. ಅದನ್ನ ಪೂರ್ಣ ಮುಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ಅರ್ಧಕ್ಕಾದ್ರೂ ಹೋಗಿರ್ತಾರೆ, 1/4% ಆದ್ರೂ ಹೋಗಿರ್ತಾರೆ. ಅದಕ್ಕೆ ಎತ್ತರ ಮಟ್ಟದ ಗುರಿಯನ್ನ ಇಟ್ಕೋಬೇಕು. ಅದು ನೀವು ಯಾವ ಉದ್ಯೋಗನ ಮಾಡ್ತಾ ಇರಿ, ನೀವು ಯಾವುದೇ ಉದ್ಯೋಗ ಮಾಡ್ತೀರಿ, ನಿಮ್ಮ ಗುರಿ ಎತ್ತರದಲ್ಲಿ ಇರಬೇಕು. ಹೌದಾ, ನೀನು ರಾಜಕಾರಣಿ ಇದ್ದೀಯಾ, ನಾನು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಕನಸು ಕಾಣಬೇಕು. ನೀನೊಂದು ಕಂಪ್ನಿಯಲ್ಲಿ ಇದ್ದೀಯಾ, ನಾನು ಮ್ಯಾನೇಜರ್ ಆಗ್ಬೇಕು ಅಂತ ಕನಸು ಕಾಣಬೇಕು. ನೀನ್ ಲಾಯರ್ ಆಗಿದ್ದೀಯಾ, ನಾನು ಜಡ್ಜ್ ಆಗ್ಬೇಕಂತ ಕನಸು ಕಾಣಬೇಕು. ನೀನ್ ಡಾಕ್ಟರ್ ಆಗಿದ್ರೆ ಸ್ಪೆಷಲಿಸ್ಟ್ ಆಗ್ಬೇಕು. ಯಾರಾದ್ರೂ ತಿರುಗಿ ನೋಡ್ಬೇಕು ನನ್ನನ್ನ, ಹೌದೌದು ಅನ್ನಬೇಕು. ಆ ರೀತಿ ಕನಸುಗಳನ್ನು ಇಟ್ಕೊಂಡು ನೀವು ನಡಿಬೇಕಾಗುತ್ತೆ. ಬ್ರಹ್ಮಚರ್ಯ ಇದು ತುಂಬಾ ಮಹತ್ವದ ಸಬ್ಜೆಕ್ಟು. ನೋಡಿ, ಯಾರು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಇಷ್ಟ್ರ ಮೂರಲ್ಲೇ ಯಾರು ತಿರುಗಾಡ್ತಾ ಇರ್ತಾರೋ ಅವರು ಪ್ರಾಪಂಚಿಕ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾರೆ. ಅವರಲ್ಲಿ ಆಧ್ಯಾತ್ಮಿಕತೆ ಇರೋದಿಲ್ಲ, ಬರೀ ಪ್ರಾಪಂಚಿಕನೇ ತುಂಬಿರುತ್ತೆ. ಆದರೆ ಅದನ್ನ ಮಣಿಪುರದಿಂದ ಅನಾಥ ಚಕ್ರಕ್ಕೆ ಸಾಧನೆ ಬಲದಿಂದ ಮೇಲೆ ಬಂದಾಗ ನಿಮ್ಗೆ ಅದ್ಭುತವಾದ ಆನಂದ ಕಾಣುತ್ತೆ. ಆವಾಗ ನೀವು ಬ್ರಹ್ಮಚರ್ಯದಲ್ಲಿ ಫೇಲ್ ಆಗಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ರಾಜಯೋಗದಲ್ಲಿ ಬ್ರಹ್ಮಚರ್ಯದ ಬಗ್ಗೆ ಉಲ್ಲೇಖ ಆಗುತ್ತೆ. ಈಗ ಮನುಸ್ಮೃತಿಯಲ್ಲಿ ಕೂಡ ಬ್ರಹ್ಮಚರ್ಯದ ಬಗ್ಗೆ ಉಲ್ಲೇಖ ಆಗಿದೆ. ಸ್ವಾಮಿ ವಿವೇಕಾನಂದರಂತೂ ಬ್ರಹ್ಮಚರ್ಯದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಅನೇಕ ಋಷಿಮುನಿಗಳು ಕೂಡ ಬ್ರಹ್ಮಚರ್ಯದ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಇವತ್ತು ನಾವೇನು ಕೊಂಡಲಿನ ರಾಜಯೋಗ ಕಲಿಸ್ತಾ ಇದ್ದೀವಿ, ಅದರಲ್ಲಿ ಬ್ರಹ್ಮಚರ್ಯದ ಅಗತ್ಯ ತುಂಬಾ ಇರುತ್ತೆ. ನೀವು ಬ್ರಹ್ಮಚರ್ಯ ಅಂದ್ರೆ ನಾವೇನು ಕೊನೆವರೆಗೂ ಸನ್ಯಾಸಿ ಆಗಿರ್ಬೇಕಾ ಅಂತ ಕೇಳ್ತೀರಾ? ಆತರ ಏನಿಲ್ಲ. ಬ್ರಹ್ಮಚರ್ಯದಲ್ಲಿ 2 ವಿಧ. ಒಂದನೇದು, ನೀವು ಮದುವೆ ಹಾಕಿನ ಮೊದಲು ಬ್ರಹ್ಮಚರ್ಯ ಪಾಲನೆ ಮಾಡಿ, ಮದುವೆ ಆದ ನಂತರ ಹೆಂಡತಿ ಜೊತೆಗೆ ಕೂಡುವಂಥದ್ದು ನಿರ್ದಿಷ್ಟ ದಿನಮಾನಗಳಲ್ಲಿ ಕೂಡಬೇಕು. ಆಮೇಲೆ ಮಕ್ಕಳಾಗುವವರೆಗೆ ಕೂಡಬೇಕು. ಮಕ್ಕಳಾದ ನಂತರ 2, 3, 4, 5 ಮಕ್ಕಳಾದ ನಂತರ ನೀವು ಅಣ್ಣ ತಂಗಿ ತರ ಜೀವನ ಮಾಡಬೇಕು. ನಿನ್ನ ಹೆಂಡತಿನೂ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ನೀನು ಕೂಡ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಅಂದ್ರೆ ನೀನು ಆರೋಗ್ಯವಾಗಿ ಸ್ವಸ್ಥ ಇರ್ತೀಯ, ನಿನ್ನ ಕುಟುಂಬ ಸ್ವಸ್ಥವಾಗಿರುತ್ತೆ, ಸಮಾಜ ಸ್ವಸ್ಥವಾಗಿರುತ್ತೆ, ದೇಶ ಸ್ವಸ್ಥವಾಗಿರುತ್ತೆ. ಈ ರೀತಿ ಇದ್ರೆ ಅಂದ್ರೆ ಹಿಂದೆ ನಮ್ಮ ಋಷಿ ಪರಂಪರೆಯಲ್ಲಿ ಇದೇ ತರ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರು. ಇವತ್ತು ಚೇಂಜ್ ಆಗಿಬಿಟ್ಟಿದೆ. ನಾವೆಲ್ಲ ಯುರೋಪಿನ ಸಂಸ್ಕೃತಿಗೆ ಹಿಂದೆ ಹೋಗಿಬಿಟ್ಟು ಎಲ್ಲ ಕಳ್ಕೊಂಡ್ಬಿಟ್ಟಿದ್ವಿ. 50 ವರ್ಷ ಆದವನು ಹೆಂಡತಿ ಬೇಕಂತಾನೆ, ಹೆಂಡತಿ ಮಗಳಾಗಿ ಮಲಬೇಕಂತಾನೆ. 56 ವರ್ಷ ಆದ ಹೆಂಡತಿ ಕೂಡ ನನ್ನ ಗಂಡ ಬಗಲಾಗಿರ್ಬೇಕು ಅಂತ. ಇವತ್ತಂತೂ ಸಮಾಜ ಕೆಟ್ಟೋಗ್ಬಿಟ್ಟಿದೆ. ಆದ್ರೆ ಈ ರೀತಿ ಇರೋದ್ರಿಂದ ಸಮಾಜ ದುರ್ಬಲವಾಗುತ್ತೆ, ಸಮಾಜ ವೀಕ್ ಆಗುತ್ತೆ. ಸನಾತನ ನಮ್ಮ ಭಾರತದ ನಮ್ಮ ಹಿಂದೂ ಸಮಾಜ ವೀಕ್ ಆಗುತ್ತೆ. ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ನೈಷ್ಠಿಕ ಬ್ರಹ್ಮಚರ್ಯ ಎಂಬುದು ಇದು ಸಾಧುಗಳಿಗೆ, ಸಾಧಕರಿಗೆ, ಸನ್ಯಾಸಿ ಆಗುವನಿಗೆ ಇದು ಬೇಕಾಗತ್ತೆ. ಅಂದ್ರೆ ಮನಸ್ಸಿನಲ್ಲಿಯೂ ಕೂಡ ಯಾವುದೇ ಹೆಣ್ಣಿನ ಕಲ್ಪನೆ ಮಾಡಬಾರ್ದು, ಭೋಗಿಸುವ ಕಲ್ಪನೆ, ಹೆಣ್ಣನ್ನ ಭೋಗಿಸುವಂತ ಕಲ್ಪನೆ ಕೂಡ ಮಾಡಬಾರ್ದು. ನೈಷ್ಠಿಕ ಬ್ರಹ್ಮಚರ್ಯ ಅಂದ್ರೆ ಅಷ್ಟಿದೆ. ಆಮೇಲೆ ಕಣ್ಣಿಂದ ಕೆಟ್ಟ ದೃಷ್ಟಿಯಿಂದ ನೋಡದಿರೋದು, ಅಥವಾ ಹೆಂಗಸರು ಮಾತಾಡೋದು ಕೇಳದೆ ಇರುವುದು, ಮುಟ್ಟದೇ ಇರುವುದು, ಅವ್ರ ಜೊತೆ ಮಾತಾಡದೇ ಇರೋದು, ಅವ್ರ ಮುಖಕ್ಕೆ ಮುಖ ಕೊಟ್ಟು ನೋಡದೇ ಇರೋದು, ಇದೆಲ್ಲ ಪಾಲಿಸ್ಬೇಕಾಗತ್ತೆ. ನೈಷ್ಠಿಕ ಬ್ರಹ್ಮಚರ್ಯ ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ಆದ್ರೆ ನೀವೆಲ್ಲ ಪ್ರಜಾಪತ್ಯ ಬ್ರಹ್ಮಚರ್ಯವನ್ನ ಪಾಲಿಸಬಹುದು. ಪ್ರಜಾಪತ್ಯ ಬ್ರಹ್ಮಚರ್ಯ ಅಂದ್ರೆ ನೋಡಿ, ಮೊದಲು
ಮದುವೆ ಆಗೋಕ್ಕಿಂತ ಮೊದಲು ಬ್ರಹ್ಮಚರ್ಯ ಪಾಲನೆ ಮಾಡಿ, ಮದುವೆ ಆಗಿ ಮಕ್ಕಳಾಗವರೆಗೆ ಸಂಸಾರದಲ್ಲಿದ್ದು ನಿಮ್ಮ ಹೆಂಡತಿಯಲ್ಲಿ ಮಾತ್ರ ನಿಮ್ಮ ಸೆಕ್ಸುವಲ್ ಸಂಬಂಧವನ್ನು ಇಟ್ಕೊಳ್ಳುವಂಥದ್ದು, ಅನ್ಯ ಸ್ತ್ರೀಯರಲ್ಲಿ ಇಟ್ಕೊಳಂಗಿಲ್ಲ. ನಿಮ್ಮ ಹೆಂಡತಿಯಲ್ಲಿ ಮಾತ್ರ ನಿಮ್ಮ ಸೆಕ್ಸುವಲ್ ಸಂಬಂಧ ಇಟ್ಕೊಂಡು ಒಂದ್ 2, 3, 4, 5, 6 ಮಕ್ಕಳು ಆಮೇಲೆ ಮತ್ತೆ ನಿಮ್ಮ ಹೆಂಡತಿ ಮತ್ತು ನೀವು ಬ್ರಹ್ಮಚರ್ಯ ಪಾಲನೆ ಮಾಡ್ಕೊಂಡ್ಬಂದ್ರೆ ಇದಕ್ಕೆ ಪ್ರಜಾಪತ್ಯ ಬ್ರಹ್ಮಚರ್ಯ ಅಂತಾರೆ. ಇದನ್ನೆಲ್ಲ ನಮ್ಮ ಋಷಿಮುನಿಗಳು ಹಿಂದೆ ಮಾಡ್ತಾ ಇದ್ರು. ಇದನ್ನು ಮಾಡ್ಕೊಂಡು ಬರೋದ್ರಿಂದ ನೀವು ಋಷಿಗಳ ತರ ಬದುಕಬಹುದು. ನಮ್ಮ ಕುಂಡಲಿನಿ ರಾಜಯೋಗದಲ್ಲಿ ನಾವು ಹೇಳೋದೇನಂದ್ರೆ 6 ತಿಂಗಳಿಂದ 1 ವರ್ಷ ಬ್ರಹ್ಮಚರ್ಯ ಪಾಲನೆ ಮಾಡಿ, ನಿಮ್ಗೊಂದು ಅನುಭವ ಆಗುತ್ತೆ. ನಿಮ್ಗೆ ಅನುಭವ ಆಮೇಲೆ ನೀವು ಮಕ್ಕಳನ್ನು ಮಾಡಿಕೊಂಡು ಆಮೇಲೆ ಅದನ್ನ ನಿಮ್ಮ ಹೆಂಡತಿಯರನ್ನು ಕೂಡ ದೀಕ್ಷೆ ಕೊಡಿಸ್ಬಿಟ್ರೆ ಗಂಡ ಹೆಂಡತಿ ಇಬ್ರು ಕೂಡ ಸಾಧನೆಯಲ್ಲಿ ಆನಂದವನ್ನ ಅನುಭವಿಸ್ಬೋದು. ಆಮೇಲೆ ಕೇವಲ ನೀವೊಬ್ರೇ ಸಾಧನೆ ಅನುಭವಿಸಿದ್ರಿ, ಸುಖ ಕಂಡ್ರಿ ಸಾಧನೆಯಲ್ಲಿ, ನಿಮ್ಮ ಹೆಂಡತಿಗೆ ಅದು ಸುಖ ಕಂಡಿರ್ಲಿಲ್ಲ, ಅವ್ರ ಪ್ರಪಂಚಕ್ಕೆ ನಿಮ್ಗೆ ಒತ್ತಡ ಆಗ್ತಾರೆ. ಅವ್ರಿಗೂ ಕೂಡ ನೀವು ದೀಕ್ಷೆ ಕೊಡಿಸಿ ಸಾಧನೆಯಲ್ಲಿ ಮುನ್ನಡೆಸಿದಾಗ ಆ ಸಮಸ್ಯೆಯಿಂದ ನೀವು ಕೂಡ ಹೊರಗಡೆ ಬರ್ತೀರ. ಈಗ ಸುಖ ಎಂಬುದು ನಮ್ಮ ಒಳಗಡೆನೆ ಇರೋದು, ಅದನ್ನ ನಾವು ಕಾಣಬೇಕು. ಆಧ್ಯಾತ್ಮಿಕ ಸುಖ, ಆನಂದ ಎಂಬುದು ನಮ್ಮ ಒಳಗಡೆ ಇದೆ, ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ, ಕ್ಷಣಿಕಕ್ಕಾಗಿ ಹುಡುಕ್ತಾ ಇದ್ದೀವಿ. ಸ್ಪಷ್ಟವಾಗಿ ಆನಂದ ಎಲ್ಲಿದೆ ಎಂಬುದನ್ನ ಸ್ಪಷ್ಟವಾಗಿ ನೀವು ತಿಳ್ಕೊಂಡು ಅದನ್ನ ಅನುಭವಿಸಿದಾಗ ಈ ಎಲ್ಲಾ ಸಮಸ್ಯೆಯಿಂದ ಹೊರಗಡೆ ಬರಕ್ ಸಾಧ್ಯ ಇದೆ. ಆಮೇಲೆ ಯಾರು 12 ವರ್ಷ ಕರೆಕ್ಟಾಗಿ ಬ್ರಹ್ಮಚರ್ಯ ಪಾಲನೆ ಮಾಡ್ತಾರೋ ಅವರಲ್ಲಿ ಕೂಡ ಒಂದು ಅದ್ಭುತವಾದ ಶಕ್ತಿ ಅವರಲ್ಲಿ ಬಂದಿರುತ್ತೆ. ಯಾಕಂದ್ರೆ ಇದನ್ನ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದಾರೆ. 12 ವರ್ಷ ಬ್ರಹ್ಮಚರ್ಯ, ಕಟ್ಟುನಿಟ್ಟಾದ ಬ್ರಹ್ಮಚರ್ಯ. ಇವತ್ತು ರಾಮಕೃಷ್ಣ ಆಶ್ರಮದಲ್ಲಿ ಹೋಗಿ ನೋಡಿ, ಅಲ್ಲೆಲ್ಲ ಬ್ರಹ್ಮಚರ್ಯಕ್ಕೆ ತುಂಬಾ ಒತ್ತು ಕೊಡ್ತಾರೆ. ಬ್ರಹ್ಮಚರ್ಯದ ಬಗ್ಗೆ ಒತ್ತಿ ಹೇಳ್ತಿರ್ತಾರೆ. ಹಾಗೆ ಹೀಗಿರ್ಬೇಕು, ಬ್ರಹ್ಮಚರ್ಯ ಹಿಂಗಿರ್ಬೇಕು ಅಂತದ್ದು. ಹೌದು, ನಿಜನೇ. ಆ ರೀತಿ ಬ್ರಹ್ಮಚರ್ಯ ಪಾಲನೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲ, ನಿಮ್ಮ ಲೌಕಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಮಾನಸಿಕವಾಗಿ ನೀವು ಎಲ್ಲಾ ಸ್ತರದಲ್ಲಿಯೂ ಕೂಡ ತುಂಬಾ ಮೇಲೆ ಬರ್ತೀರಾ. ಮತ್ತೆ ಎಲ್ಲದರಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಉನ್ನತವಾದ ನಿಮಗೆ ಪ್ರಮೋಷನ್ಗಳು ಸಿಗ್ತವೆ. ಆಮೇಲೆ ಕಾಂಪಿಟಿಷನ್ ಎಕ್ಸಾಮ್ ನಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ನೀವು ಬ್ರಹ್ಮಚರ್ಯವನ್ನ ಮೊದಲು ಫಾಲೋ ಮಾಡಿ. ಮೊದಲು ಬ್ರಹ್ಮಚರ್ಯವನ್ನ ಪಾಲಿಸಿ. ನೀವು ಪಾಲಿಸುವಂತ ಬ್ರಹ್ಮಚರ್ಯ ಯಾವ ಉದ್ದೇಶಕ್ಕಾಗಿ ನಾನು ಪಾಲಿಸ್ತಾ ಇದ್ದೇನೆ ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಆಮೇಲೆ ದುಷ್ಟರ ಸಂಘದಿಂದ ದೂರ ಇರಿ. ದುಷ್ಟರು ಅಂದ್ರೆ ಬ್ರಹ್ಮಚರ್ಯ ಪಾಲನೆ ಮಾಡೇ ಇರೋರು, ಅದೆಲ್ಲ ಈ ರೀತಿ ಜನ ಇರ್ತಾರೆ, ಅವರಿಂದ ದೂರ. ನಿಮ್ಮ ಜೀವನದಲ್ಲಿ ನೀವು ಗುರಿ ಮುಟ್ಟಬೇಕು, ನಾನು ಏನನ್ನ ಸಾಧಿಸ್ಬೇಕು, ನಾನು ಸಮಾಜದ ಮುಂದೆ ನಾನು ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು, ಈ ರೀತಿ ನಿಮ್ಮಲ್ಲಿ ಮನಸ್ಸಿನಲ್ಲಿ ಇದ್ರೆ, ಹಿಂಗ ಆಗ್ಬೇಕು ಅಂತ ನಿಮ್ಮಲ್ಲಿ ಸಂಕಲ್ಪ ಏನಾನ ಇದ್ರೆ ಖಂಡಿತವಾಗಿ ಬ್ರಹ್ಮಚರ್ಯ ಪಾಲನೆ ಮಾಡಿ ನೋಡಿ, ನಿಮಗೆ 100ಕ್ಕೆ 100ರಷ್ಟು ಈ ರಿಸಲ್ಟ್ ಸಿಗುತ್ತೆ ಅಂತ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.